ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು 31 ಆ್ಯಂಡ್ ಸಂಡೇ ಟೈಮ್ ಆಗಿದೆ 8:30. ಸೊ ನಾವು ಹೊರಟಿರೋದು ಬೇಲೂರಿಗೆ. ಆ್ಯಂಡ್ ನೋಡ್ಬೋದು, ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಕಿದ್ದೇನೆ. ಆ್ಯಂಡ್ ಈ ಸ್ಯಾರಿನ ಆಲ್ರೆಡಿ ವೇರ್ ಮಾಡಿದ್ದೇನೆ. ಸೊ ಬಟ್ ಸ್ಟಿಲ್ ಸ್ಲೀವ್ಲೆಸ್ಗೆ ವೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ವೇರ್ ಮಾಡಿದ್ದೇನೆ. ಆ್ಯಂಡ್ ಸಿಂಪಲ್ ಆಗಿ ಹೇರ್ ಸ್ಟೈಲ್. ಆ್ಯಂಡ್ ನಾನು ಮತ್ತೆ ಗುಂಡು ಹೊರಟಿದ್ದೇನೆ. ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಮಾಡುವ ಅಂತ ಹೇಳಿದರೆ ಕರೆಂಟ್ ಇರಲಿಲ್ಲ. ಕರೆಂಟ್ ಬಂದಿದ್ದೇ ಇವಾಗ ಬೆಳಿಗ್ಗೆ. ಅದನ್ನು ಹೋಗ್ತಾ ಬರ್ತಾ ಇತ್ತು ಸ್ಕೈ. ಬಾಯ್ ಕಟ್ತಿದೆ, ಹೋಗ್ತಾ ಬರ್ತಾ ಇತ್ತು. ಸೊ ದಿಸ್ ಇಸ್ ದ ಸಾರಿ ಆ್ಯಂಡ್ ದಿಸ್ ಇಸ್ ಫೈನಲ್ ಲುಕ್. ಆ್ಯಂಡ್ ಸುಮ್ಮನೆ ಹೀಗೆ ಹೋಗೋದು, ಹೋಗಿ ಬರೋಣ ಅಂತೇಳಿ. ಸೊ ಚಲೋ. ಇವಾಗ ಸೀಟ್ ಇಲ್ಲಿ ಚಾರ್ಮಾಡಿ ಹತ್ರ ಟೀ ಕುಡಿಲಿಕ್ಕೆ ಅಂತ ಇಲ್ಲಿ ಸ್ಟಾಪ್ ಕೊಟ್ಟಿದ್ರು. ನಾವು ಹೇಳಿಲ್ಲ. ಇಲ್ಲಿ ನೋಡಿ, ಬೋಟ್ ಇಬ್ರು ತೋರಾಗಿ ತುಂಬಾ ಭಾರಿ ಬಂಗದ ಬದುಕು. ಹೋಗ್ಲಿಕ್ಕೆ ಆಗ್ತಿಲ್ಲ ಬೈ. ಎಂಟದ ಅಪ್ಪಾಗ ಅವಳೆ ನಾನು ಇನ್ನೊಂದು ನೀರು ಕುಡಿದು ಹೇಗೆ ಅಂತೇಳಿ. ಹನ್ನೊಂದು 50. ವಿ ಆರ್ ಜಸ್ಟ್ ರೀಚ್ ಮೂಡಿಗೆರೆ ಕೈ. ಆ್ಯಂಡ್ ಎಂತ ತಿನ್ನಿಲ್ಲಲ್ಲ, ಸೊ ಅದಕ್ಕೆ ಟೀ ಕುಡಿಲಿಕ್ಕೆ ಬಂದ್ವಿ. ಆ್ಯಂಡ್ ಗುಂಡು ಅಲ್ಲಿ ನೋಡಿ ಕಾಣಿಸ್ತಿದೆಯಾ, ಟೀ ತಗೋತಿದ್ದಾಳೆ. ಆ್ಯಂಡ್ ಉಜಿರೆಯಿಂದ ಮೂಡಿಗೆರೆಗೆ ಒಂದು ಬಸ್, ಆದರೆ ಮೂಡಿಗೆರೆಯಿಂದ ಬೇಲೂರಿಗೆ ಇನ್ನೊಂದು ಬಸ್. ಚಿತ್ರಾನ್ನ ಹೇಳಿದ್ದೀನಿ. ಚಿತ್ರಾನ್ನ, ಪೂರಿ ಬಜ್ಜಿ ಆ್ಯಂಡ್ ದೆನ್ ಅವಳಿಗೆ ಬಿಸಿಬೇಳೆ ಭಾತ ಅಂತ. ಸೊ ನಾನು ಎಂತ ತಿಂದಿಲ್ಲ. ಅವಳ ಹತ್ರ ಟೀ ಆದರೂ ಕುಡಿದು ನಾನು ಅದನ್ನು ತಿಂದಿಲ್ಲ ಕೈ. ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ನನ್ನ ಕೂದಲೆಲ್ಲ ಹಾಳಾಯಿತು. ರೈಟರ್ ರೆಡಿ ಚಿತ್ರಾನ್ನ ಚಂದಿದೆ ಗೈಸ್ತಾರೆ. ಅದು ನೋಡ್ಬೇಕಂತ ಅವಳ ಬ್ರೇಕ್ಫಾಸ್ಟ್ ನೋಡ್ಬೇಕು. ನಂಗೆ ಹೊಟ್ಟೆ ಇದಾಗ್ತದೆ. ಅಡಿಜಾ ಗೋಲಿ ಬಜ್ರ ಹೌದಿನ ಗೋಳಿ ಬಜ್ರ ಚಂದಲ್ಲ. ರಿಯಾಕ್ಷನ್ ನೋಡಿ ಗೈಸ್, ತಗೊಂಡು ದೊಡ್ಡ ಜನರ ಇಲ್ಲಿ ನೋಡಿ ಗೈಸ್. ಟೀ ಕುಡ್ದು ಬಂದ್ವಿ. ಆ್ಯಂಡ್ ಟೈಮ್ 11:15 ಆಯ್ತಾ. ಆ್ಯಂಡ್ ನಾವು ಕೂತ್ವಿ ಬೇಲೂರು ಬಸ್ಸಲ್ಲಿ. ಬಟ್ ಖಾಲಿಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಟೀ ಕುಡಿಬೇಕಾದ್ರೆ ನನ್ನ ವ್ಲಾಗ್ ನೋಡೋರೊಬ್ರು ಸಿಕ್ಕಿದ್ರು ನನಗೆ. ಮಾತಾಡ್ಸಿದ್ರ ಅವರು. ನನ್ನ ವಿಡಿಯೋ ನೋಡ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾ ಇದ್ರು, ಇವರೇ ನೋಡಿ ಅಂತ. ಸೊ ಥ್ಯಾಂಕ್ ಯು. ಅಂದರೆ ಎಷ್ಟು ಗಂಟೆ ಹೊರಡುತ್ತೆ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಕಾಯಿಸಿದು. ನಾನು ತೋರಿಸ್ತಾನೆ. ಫೈನಾಗಿ 11:30 ಬಸ್ ಹೊರಟು. ಬೇಲೂರು ಬಸ್ ನೋಡೋಣ. ಬೇಲೂರಿಗೆ ರೀಚ್ ಆಗ್ಬೇಕು. ಎಷ್ಟೊತ್ತಾಗುತ್ತೆ. ಲಾಸ್ಟ್ ಸೀಟಲ್ಲಿ ಕೂತಿದ್ದೆ. ಬಿಕಾಸ್ ಎಲ್ಲದ್ರಲ್ಲಿ ಒಬ್ಬೊಬ್ರು ಇದ್ದಾರೆ. ಇದರಲ್ಲಿ ಮಾತ್ರ ಅದು ಇಲ್ಲ.
1 ಗಂಟೆ ವಿ ಆರ್ ರೀಚ್ ಬೇಲೂರು. ನಾನು ಟೆಂಪಲ್ ಹೊರಗಡೆ ಹೋಗ್ತಾ ಇಲ್ಲ. ಆ್ಯಂಡ್ ಬರ್ತಾ ನೀವು 2-3 ಜನ ಇದು ಫಾಲೋವರ್ಸ್ ಸಿಕ್ಕಿದ್ರು ಗೈಸ್. ಐ ಹ್ಯಾಪಿ. ಗುಂಡು ಇದ್ದಾರಾ ಮೋಸ್ಟೋಕ್ ಬರ್ಬೋದು. ಯಾರು ಸಿಕ್ಕಿದ್ರು ಬರ್ಬೇಕಾದ್ರಿ ಇವಾಗ ಎಲ್ಲೆಲ್ಲೂ ಇದ್ದಾರೆ ಯಾ ಬಂಕುತಿ ತಂಪಿದೆ ಗೈಸ್ ಆಯ್ತಾ. ಇಲ್ಲಿ ಗುಂಡು ನಮ್ಮ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಹೇರ್ ಬಿಟ್ಟಿದ್ದೀವಿ, ಸ್ವಲ್ಪ ಚಂದ ಚಂದ ಕಾಣಿಸುವ ಅಂತ ಹೇಳಿ. ಎಷ್ಟು ಜನ ಬಂದು ಸಿಗ್ತಾ ಇದ್ದಾರೆ ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ ಅಂತ ಹೇಳಿ. ಹೌದು, ಇವಳ ಜೊತೆ ಮೊಬೈಲ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆವಾಗ ನನ್ನ ಕೈಯಲ್ಲಿತ್ತು ಮೊಬೈಲ್. ಅವ್ರು ಬಂದು ಮಾತಾಡ್ಸ್ದಾಗ ಹೋಲ್ ಫ್ಯಾಮಿಲಿ. ಸೊ ಹ್ಯಾಪಿ. ಇನ್ನೊಂದು ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತೊಗೊಳ್ತೀವಿ ಆ್ಯಂಡ್ ಆಮೇಲೆ ಸಿಗ್ತೀವಿ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ, ತುಂಬ ಜನ ಇದ್ದಾರೆ. ಇವತ್ತು ಸಂಡೇ, ಅದಲ್ಲದೆ ನಾಳೆಯಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಮೇ ಬಿ ಅದಕ್ಕೆ ಆಗಿರ್ಬೇಕಲ್ಲ. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಗೈಸ್ ನಾವಿಲ್ಲಿ ತುಳಸಿ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಇದೊಂದು ಕಾಲೆತ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಆದ್ರೂ ಎಂತ ಮನೆ ಗೊತ್ತಿಲ್ಲ, ಜಸ್ಟ್ ಇದೊಂದು ಟ್ರೈ ಮಾಡಿ ಹಿಂಗೆ. ಆ್ಯಂಡ್ ಇನ್ನೊಂದು ತೋರಿಸ್ತೇನೆ. ಇವತ್ತು RCB ಮತ್ತೆ GT ಫೈನಲ್ ಅಲ್ವಾ ಗೈಸ್. ಇಲ್ಲಿ ನೋಡಿ, ಎಲ್ಲೋದ್ರೂ RCB ಅಂತ ಬರ್ದು ಇಟ್ಟಿದ್ದಾರೆ. ಎಲ್ಲಿ ನೋಡಿದಾರಲ್ಲ ನಮ್ಮ RCB ಫ್ಯಾನ್. ಆ್ಯಂಡ್ ಇವತ್ತು ವಿನ್ನಾಗ್ಲಿ ಅಂತೇಳಿ ಅನ್ಕೊಂಡಿದ್ದೇವೆ ನಾವು. ವಿನ್ನಾಗ್ಲಿ, ಈ ಸರಿ ಇದು ಕಪ್ ನಮ್ದೆ ಗೈಸ್ ಅಲ್ವಾ? ಹೌದಾ? ಪಾಪ ಅವಳಿಗೆ ಬಚ್ಚಿದೆ. ನನ್ನ ಮೊಬೈಲ್ ಚಾರ್ಜ್ ಬೇರೆ ಇಲ್ಲ. ತುಳಸಿ ಸಾಂಗ್ಗೆ 2-3 ಸ್ಟೆಪ್ ಮಾತ್ರ ಗೈಸ್. ಇಲ್ಲಿ ತೋರಿಸಿ, 2-3 ಸ್ಟೆಪ್ ಮಾತ್ರ ಆಗಿರೋದು. ಸೊ ಇನ್ನ ಒಂದು ಅದಿದೆಲ್ಲ ಗೈಸ್, ಕೇಳಿಸದೆ ಕಲ್ಲಿನಲ್ಲಿ, ಅದಕ್ಕೆ ಡ್ಯಾನ್ಸ್ ಮಾಡುವಂತಿದ್ದೇನೆ. ಆ್ಯಂಡ್ ಟೆಂಪಲ್ ಒಳಗಡೆ ಎಲ್ಲ ನಾನು ಹೋಗ್ಲಿಲ್ಲ ಗೈಸ್. ಚಲೋ ಶೂಟ್ ಮಾಡುವ. ಗೈಸ್ ಬರ್ತೀನಿ 4:15. ಬೇಲೂರಿಂದ ಅಲ್ಪ ದೀಪ ಎಂತು ಬೇಲೂರಿಂದ ಇವಾಗ ಅಷ್ಟೇ ಬಂದು ಮೂಡಿಗೆರೆಗೆ. ಆ್ಯಂಡ್ ಇಲ್ಲಿ ಊಟ ಮಾಡಿ, ಇವಳು ಫೇಮಸ್ ಬಿರಿಯಾನಿ ಇದೆ ಅಂತ ಹೇಳಿದ್ರು ಗೈಸ್. ಎಂತ ಹೋಟ್ಲ್ ಇದು? ರಾಯಲ್ ಹೋಟ್ಲು ಗೈಸ್, ಬಸ್ ಸ್ಟ್ಯಾಂಡ್ ಹಿಂದ್ಗಡೆ. ಸೊ ಅದಕ್ಕೆ ಬಂದ್ವಿ. ಗೊತ್ತಿಲ್ಲ ನಂಗೆ ಈ ಟೈಮಲ್ಲಿ 4:15 ಬಿರಿಯಾನಿ ಇರ್ತದೆ ಅಂತ ಹೇಳಿ. ಸೊ ನಾನು ಚಾರ್ಜ್ ಇರ್ತದೆ ಗೈಸ್, 3% ಚಾರ್ಜ್ ಇದೆ. ಸೊ ಬನ್ನಿ ಇಡವ. ಚಾರ್ಜರ್ ಕೊಡೋದ್ರ ಚಾರ್ಜರ್ ಗೈಸ್. ಚಾರ್ಜ್ ಇಟ್ಟಲ್ಲಿಂದ ತಗೊಂಡು ರಪ್ಪ ಇದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಅಂತೇಳಿ. ಬಿರಿಯಾನಿ ಏನು ಕಬಾಬ್ ಜ್ಯೂಸ್ ಇಲ್ಲ ಅಂತೆ ಗೈಸ್. ಪರಿಮಳ ಬರ್ತಾ ಇದೆ ಗೈಸ್. ಗಟ್ಟಾಗ್ದು ಬಿರಿಯಾನಿ ಈಗ ಬೈತಾನೆ ಗಟ್ಟಾಗುತ್ತೆ ಅಂತೇಳಿ ಟೇಸ್ಟ್ ಮಾಡ್ತೀನಿ. ಇದು ಮೊನ್ನೆ ನನ್ನ ಬರ್ಡೇಗೆ, ಸಾರಿ ಇದಕ್ಕೆ ಗಾಡಿ ತೊಗೊಂಡಲ್ಲ ಗೈಸ್, ಅವಾಗ ಅವ್ರು ಮಾಡಿದ್ರು. ಬೇರೆ ಟೇಸ್ಟ್ ಸ್ಮೆಲ್ ಇದೆ ಒಂಥರ. 5 ಗಂಟೆ ಆಯಿತು. ಆ್ಯಂಡ್ ಮೂಡಿಗೆರೆ ಬಸ್ಸಿಗೆ ಬಂದು ಧರ್ಮಸ್ಥಳ ಬಸ್ಸಲ್ಲಿ ಆಲ್ರೆಡಿ ಫುಲ್ ಇದೆ ನೋಡಿ ಅಲ್ಲಿ. ಆ್ಯಂಡ್ ಕ್ಯೂ ತೋರಿಸ್ಲಾ? 1 ನಿಮಿಷ, ಕ್ಯೂ ತೋರಿಸ್ಲಾ? ಅಲ್ಲಿ ನೋಡಿ ಕ್ಯೂ. ಇವಾಗ ಹೋದ್ರು, ಫುಲ್ ರಶ್ ಗೈ. ಆ್ಯಂಡ್ ಅಲ್ಲಿಬ್ರು ನನ್ನ ಫಾಲೋವರ್ ಸಿಕ್ಕಿದ್ರು ಆಯ್ತಾ. ಆ್ಯಂಡ್ ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಅವತ್ತು ಲೇಟಾಗಿತ್ತು, RCB ಮ್ಯಾಚ್ ನೋಡಬೇಕಿತ್ತು. ಸೊ ಹಾಗಾಗಿ ಹೋಟ್ಲಲ್ಲಿ ಸ್ವಲ್ಪ ಹೊತ್ತು ಚಾರ್ಜ್ ಇಟ್ಟೆ ನಾನು. ಗೈಸ್ ನೋಡಿದ್ರಲ್ವ ಎಷ್ಟು ರಶ್ ಇತ್ತು ಆ ಬಸ್ಸಲ್ಲಿ ಅಂತೇಳಿ. ಆ್ಯಂಡ್ ಈ ಬಸ್ಸಿಗೆ ಹತ್ತಿದ್ವಿ, ಇದರಲ್ಲಿ ನಿಲ್ಲಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಇದು ಬಿಟ್ಟರೆ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಹತ್ತಿದ್ವಿ ನಾವು 7:15 7:45 ಬಸ್ಸಿಗೆ. ಸೊ ಎಷ್ಟು ಬಸ್ ಬಿಟ್ಟಿದ್ದೇವೆ ಅಂತೇಳಿ ನಮಗೆ ಮಾತ್ರ ಗೊತ್ತು. ಅಂದರೆ ಎಲ್ಲದಕ್ಕೂ ಅಷ್ಟು ರಶ್ ಗೈಸ್, ನಿಲ್ಲಕ್ಕೂ ಪ್ಲೇಸ್ ಇರ್ತಿರಲಿಲ್ಲ ಸ್ಟ್ಯಾಂಡಿಂಗಲ್ಲೂ.
ಬಟ್ ಲಾಸ್ಟ್ಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಿತ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಡೇ ಬಂದಿದ್ದು. ಬನ್ನಿ ಬನ್ನಿ. ಗೈಸ್ ವಿ ಆರ್ ಜಸ್ಟ್ ರೀಚ್ಡ್. ಅನ್ನ ಬಂದ್ ಹೌಜರಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಆ್ಯಂಡ್ ಒಳಗೆ ಕೂಡ ಹೋಗ್ಲಿಲ್ಲ, ಹೊರಗಡೆನೇ ಇದ್ದೇವೆ. ಟೈಮ್ ಎಷ್ಟು ಗೊತ್ತುಂಟಾ? ಇಲ್ಲಿ ನೋಡಿ 9:50 ಗೈಸ್, 9:50. ಅಮ್ಮನ ಜೊತೆ ಕಕ್ಕಿನ ಜೊತೆ ಹತ್ರ ಆಗ್ಬೇಕಾದ್ರೆ ಕಾಲ್ ಮಾಡಿ ಹೇಳಿದ್ದೆ ಲೈಮ್ ಜ್ಯೂಸ್ ಮಾಡಿ ಇಡು ಅಂತ, ವಾಮಿಟ್ ಬರ್ತಿದೆ ಅಂತೇಳಿ. ಇಲ್ಲಿ ನೋಡಿ ಚೊಂಬಲ್ಲಿ ತಂದು ಕೊಟ್ಟಿದ್ದಾರೆ ಫುಲ್ಲು. ನಾನು ಗುಂಡು ಕುಡಿತಿದ್ದಲ್ಲ ಆಲ್ರೆಡಿ. ಎಂತಕ್ಕೆ ಗೊತ್ತಾ ಗೈಸ್, ನಾನು ಇಷ್ಟರವರೆಗೆ ವಾಮಿಟ್ ಮಾಡಲಿಲ್ಲ ಲೈಫಲ್ಲಿ. ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಫಸ್ಟ್ ಟೈಮ್. ಒಂಥರ ಆ ಕಡೆ ಎಲ್ಲರೂ ವಾಮಿಟ್ ಮಾಡ್ತಿರ್ಬೇಕಾದ್ರೆ ಉಸಿರಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ಶು. ನನಗೆ ಒಂಥರ ಬಾಯಲ್ಲಿ ನೀರು ಬಂದಾಗೆಲ್ಲ ಆಗ್ತಿತ್ತು. ಆದರೂ ಕಟ್ಟಿಲಿ ದಪ್ಪೆನ ಎನ್ಸ್ಕೊಂಡು ಇಲ್ಲಿವರೆಗೆ ಬಂದು ವಾಮಿಟ್ ಆಗಲಿಲ್ಲ. ಅದಕ್ಕೆ ಅಮ್ಮನ ಜೊತೆ ಲೈಮ್ ಜ್ಯೂಸ್ ಮಾಡಿ ಕೊಡು ಅಂತ ಅಲ್ಲಿ ಬರಬೇಕಾದ್ರೆ ಹೇಳಿದ್ದೆ ಗೈಸ್. ಒಂದು ಕಡೆ ಮ್ಯಾಚ್ ಕೂಡ 156 ಸಮಥಿಂಗ್ ಏನೋ ಟಾರ್ಗೆಟ್, ಗೊತ್ತಿಲ್ಲ. ಅದು ನೋಡಿದೆ, ಇವಾಗ ನೋಡಬೇಕು. ಫಸ್ಟ್ ಫ್ರೆಶ್ ಅಪ್ ಆಗಬೇಕು ಗೈಸ್, ಮುಖ ಎಲ್ಲ ತೊಳ್ಕೊಂಡು ಸಾರಿ ಎಲ್ಲ ಬಿಚ್ಚಿಡ್ಬೇಕು. ಆಗ್ತಾಯಿಲ್ಲ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎವರ್ ಬಸ್ಸಲ್ಲಿ ಆಗಿದ್ದು ಇವತ್ತು. ಆ್ಯಂಡ್ ನಾಳೆ ಸಿಗ್ತೇನೆ ಗೈಸ್, ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಇವಾಗ ಬಾಯ್ ಗೈಸ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ತೊಗೊಂಡಿರೋದು. ಆ್ಯಂಡ್ ಆ ರೀಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೇನೆ. ಸೊ ಅಲ್ಲೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಬಂದು ಮಾತಾಡ್ಸಿದ್ದೀರ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.